ಸಿದ್ದರಾಮಯ್ಯನ ನಿನ್ನ ನೆಂಬಿದೆ, ಈ ಜಗವೆಲ್ಲ ನಿನ್ನ ನೋಡಿ ನೆಂಬಿದೆ, ಈ ಮನವೆಲ್ಲ ಬಾಳ ನೊಂದಿದೆ. ನಾವು ಓಟ್ ಹಾಕ್ತೀವಿ ಅಷ್ಟೇ, ಅವ್ರು ಉದ್ಧಾರ ಆಗ್ತಾ ಇದ್ದಾರೆ, ನಾವು ಉದ್ಧಾರ ಆಗ್ತಾ ಇಲ್ಲ ಅಷ್ಟೇನೆ. ನಮ್ಮಿಂದ ಅವ್ರು ಉದ್ಧಾರ ಆಗ್ತಾ ಇದ್ದಾರೆ. ನಾವು ಫುಟ್ಪಾತಲ್ಲಿ ದುಡ್ಕ ತಿನ್ನೋರ್ಗೆ ಯಾವುದೂ ಇಲ್ಲ ಅಲ್ವಾ? ಅಲ್ಲ, ಅವರು ಕೊಡ್ತೀನಿ ಅಂತ ಹೇಳ್ದವರು ಅವರೇನೇನು, ಇವಾಗ ಕೊಡಲ್ಲ ಅಂತ ಹೇಳ್ದವ್ರು ಅವರೇನ. ಅವ್ರು ಕೊಡೋದ್ರಿಂದ ನಮ್ಗೆ ಸ್ವಲ್ಪ ಉಪಯೋಗ ಆಗ್ತಾ ಇದೆ. ಗೃಹಲಕ್ಷ್ಮಿ ದುಡ್ಡಿಲ್ಲ, ಗಣಸತ್ ಮುಂಡ ದುಡ್ಡಿಲ್ಲ. ಈಗ ಸಡನ್ಲಿ ಅವ್ರು ಕೊಡಲ್ಲ ಅಂತ ಅಂದರೆ ಮುಂದೆ ಸ್ವಲ್ಪ ತುಂಬ ಕಷ್ಟದಲ್ಲಿರೋರ್ಗೆಲ್ಲ ತೊಂದರೆನೂ ಆಗುತ್ತೆ. ನಮ್ಮಂತವ್ರು ಹೂ ಕಟ್ಕ ತಿನ್ನೋರು ನಾವು. ಹೂ 100 ರೂಪಾಯಿ ಜೀವನ, ನಮ್ಗೆ 2,000 ಹಾಕ್ಬೇಕು ತಾನೆ ಅವರು. ಎಲ್ಲ ಒಂದು ಅವರೇನೇನೆ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಇವಾಗ ಕೊಡಲ್ಲ ಅಂದರೆ ಏನಿದೆ ಹೇಳಿ? ಇವಾಗ ನಾವು ಹೋಗಿ ಅವ್ರನ್ನೇನೋ ನಮಗೆ ತಿಂಗಳ ಕೊಡಿ ಅಂತ ನಾವು ಕೇಳಿದ್ವಾ? ಇಲ್ಲ. ಮಾಡ್ಸಯ್ಯ, ಹಾಂ ಮಾಡಿಸ್ತು ತಿಂತಾರ, ಒಳೊಳಗ ನುಂಗ್ತಾರ. ಹೋಗವ ಇವಾಗ ಮನುಷ್ಯನ್ಗೆ ಇವಾಗ ಆಸೆ ಅನ್ನೋದು ಒಂದು ಇದು ಮಾಡಿ ಅದರಿಂದ ಎಷ್ಟೋ ಜನ ಬದುಕ್ತಾ ಇದ್ದಾರೆ. ಇವಾಗ ಕ್ಯಾಸು ಏನು ಗೊತ್ತಾ, ಗೆಲ ಗಂಟೆ ಅವ್ರು ಹೆಡ್ತಿ ಮಕ್ಳಿಗೆ ಗೆದ್ಮೇಲೆ ಯಾರಿಗೋ 2 ತಿಂಗ್ಳಿಗೆ ಒಂದ್ಸತಿ 3 ತಿಂಗ್ಳಿಗೆ ಒಂದ್ಸತಿ ಈ ಥರ ಬರ್ತಾ ಇದೆ. ನಾವು ಒಟ್ಟಾಗಿ ಈಸ್ಕೋಬೇಕಲ್ವವ? ನಮ್ಗೆ 2,000 ಇಲ್ವಾ? ನಾವು ಕೊಟ್ಟಾಗ ಈಸ್ಕೊಬೇಕಂದ್ರೆ ಇವಾಗ ನಾವು ಏನೋ ಅವ್ರು ಕೊಟ್ಟಾಗೆ ಈಸ್ಕೊಬೇಕು, ಇನ್ನೇನು ಮಾಡೋಕ್ಕಾಗುತ್ತೆ? ಗೇದ್ರ 100 ರೂಪಾಯಿ ಉಂಟು, ಗೇಯ್ದೇರೇ ಇಲ್ಲ ಅಷ್ಟೇ ಕಣವ. ಅದು ಹೇಳ್ಕೊಳಕ್ಕಾಗಲ್ಲ, ಅಷ್ಟು ತುಂಬಾ ಕಷ್ಟ ಇದೆ. ನಮಗೇನು ಬತ್ತ ಇಲ್ಲ ಕಣವ, ಬರೋರ್ಗೆ ಕಷ್ಟ ಆಗುತ್ತೆ ಪಾಪ. ಎಲ್ಲ ಇವಾಗ ರೇಷನ್ ಕಾರ್ಡ್ ಬೇಕು ಅಂತಾರೆ, ಆಮೇಲೆ ಕ್ಯಾಸ್ಟ್ ಇನ್ಕಮ್ ಬೇಕು ಅಂತಾರೆ. ಅದೆಲ್ಲ ಮಾಡಿಸ್ಕೊಂಡು ತಗೊಂಡೋಗಿ ಕೊಟ್ಟರು ಕೂಡ ಡೇಟ್ ಮುಗ್ದೋಯ್ತಮ್ಮ ಅಂತಾರೆ. ಏನೂ ಇಲ್ಲ, ನಮ್ಮ ಕಷ್ಟ ನಮ್ಗಿದ್ದೇ ಅದ. ಅದಕ್ಕೆ ಈ ಸತಿ ಬಂದರೆ ನಾವು ಮನೆ ಹತ್ರನೇ ಓಟ್ ಕೇಳಕ್ಕೆ ಬರ್ತಲ್ಲ, ಅವಾಗ ಮಾತಾಡ್ತೀವಿ. ನಾವು ಓಟ್ ಕೇಳಕ್ಕೆ ಬಂದಾಗೆ ನಾವು ಮಾತಾಡೋಕ್ಕಾಗೋದು. ಯಾಕಂದ್ರೆ ಆಫೀಸ್ ಹತ್ರ ನಮಗೂ ಹೋಗಿ ಸಾಕಾಗ್ಬಿಟ್ಟಿದೆ. ನಮಗೆ ದುಡಿಬೇಕು, ಸಾಯ ಗಂಟ 2,000 ಕೊಟ್ಟರೆ ನಾವು ದುಡಿಯೋಂಗಿಲ್ವಾ? ದುಡಿಲೇಬೇಕು. ಅಕ್ಕಿ ರೇಟ್ ಜಾಸ್ತಿ, ಎಣ್ಣೆ ರೇಟ್ ಜಾಸ್ತಿ, ನಾವು ಏನು ತಿನ್ನೋದು ಹೇಳಿ? ಅವ್ರು ಅಕ್ಕಿ ಒಂದು ಕೊಟ್ಬಿಟ್ರೆ ಆಗೋಯ್ತಾ, ಬೇರೆ ಇನ್ನೇನಕ್ಕೂ ಯೂಸ್ ಇಲ್ವಾ? ನಿನ್ಗೆ ಸಿದ್ದರಾಮಯ್ಯ ಕುಣಿಸ್ಕೊಟ್ಟಾರ, DK ಶಿವಕುಮಾರ್ ಕುಣಿಸ್ಕೊಟ್ಟಾರ, ಹಿಂಗೆ ಬಂದಿದ್ದೀಯಲ್ಲ ಯಾರು? ನೀನು ದುಡಿಬೇಕು. ಇವಾಗ ನಾವು ಒಂದು ಮನೆಯಲ್ಲಿ ಇವಾಗ ಒಂದು 100 ರೂಪಾಯಿ ಇವಾಗ ಅವಾಗ ದುಡ್ದು ಅವಾಗ ತಿನ್ನೋರು ಇದ್ದೀವಿ ನಾವು. ನಮ್ಗೆ 2,000 ಹಾಕ್ಬೇಕು ತಾನೆ ಅವರು. ನಮ್ಮಿಂದ ಅವರಿಂದ ನಾವೇನಿಲ್ಲ. ಹಾಯ್ ಹಲೋ ನಮಸ್ಕಾರ, ಸ್ಪೀಡ್ ನ್ಯೂಸ್ನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಜಾನಕಿ. DK ಶಿವಕುಮಾರ್ ಅವರು ಹೇಳಿಕೆ ಕೊಟ್ಟಂತ ಮಾತಿದು. ನಾವು ಎಲ್ಲಿಯೂ ಕೂಡ ಪ್ರತಿ ತಿಂಗಳು ಗೃಹಲಕ್ಷ್ಮಿ ಹಣವನ್ನು ನಿಮ್ಮ ಖಾತೆಗೆ ಹಾಕ್ತೀವಿ ಅಂತ ಹೇಳಿಲ್ಲ, ನಾವು ಯಾವಾಗ ಕೊಡ್ತೀವಿ ಆವಾಗ ನೀವು ತೊಗೊಳ್ಬೇಕು ಅಂತ ಹೇಳಿದ್ದಾರೆ. ಸೊ ಇದ್ರ ಬಗ್ಗೆ ಜನರ ಅಭಿಪ್ರಾಯ ಏನಿದೆ ಅಂತ ತಿಳ್ಕೊಳ್ಳೋಣ ಬನ್ನಿ. ನಮ್ಗೆ ಯಾವುದೂ ಇಲ್ಲ. ಇಂಥ ಬಡವ್ರಿಗೆ ದೊಡ್ಡವ್ರಿಗೆ ಹಿರಿಯರವ್ರು ಕೊಡ್ತಾರೆ ಕಣವ, ಕೋಟಿಗೆ ಅವ್ರಿಗೆ. ನಾವು ಫುಟ್ಪಾತಲ್ಲಿ ದುಡ್ಕ ತಿನ್ನೋರ್ಗೆ ಯಾವುದೂ ಇಲ್ಲ ಅಲ್ವಾ? ಗೃಹಲಕ್ಷ್ಮಿ ದುಡ್ಡಿಲ್ಲ, ಗಣಸತ್ ಮುಂಡ ದುಡ್ಡಿಲ್ಲ, ಮತ್ತು ಒಂದು ಯಾವುದು ಬಡವ್ರಿಗೆ ಲೈಟ್ನದಿಲ್ಲ. ಏನು ಹಿರಿಯರವ್ರಿಗೆ ಕೊಡ್ತಾರೆ, ಹಿರಿಯಲ್ದೇದವ್ರಿಗೆ ಕೊಡ್ತಾರೆ, ಕೋಟಿಗೆ ಬದುಕಿರೋರಿಗೆ ಕೊಡ್ತಾರೆ. ಏನವ ಮಾಡೋದು? ನಮ್ಮಂತವ್ರು ಹೂ ಕಟ್ಕ ತಿನ್ನೋರು ನಾವು. ಹೂ 100 ರೂಪಾಯಿ ಜೀವನ, ನಮ್ಗೆ 2,000 ಹಾಕ್ಬೇಕು ತಾನೆ ಅವರು. ಮಾಡ್ಸಯ್ಯ, ಹಾಂ ಮಾಡಿಸ್ತು ತಿಂತಾರ, ಒಳೊಳಗ ನುಂಗ್ತಾರ. ಹೋಗವ ಅಷ್ಟೇ ಇರೋರು ಅಲ್ಲ. ಆದ್ರೆ ಈಗ ಏನ್ ಹೇಳಿದಾರೆ ಅಂದ್ರೆ DK ಶಿ ಅವರು, ನಾವು ಎಲ್ಲಿಯೂ ಕೂಡ ಪ್ರತಿ DK ಏನು ಗೊತ್ತಾ, ಗೆಲ ಗಂಟೆ ಅವ್ರು ಹೆಡ್ತಿ ಮಕ್ಳಿಗೆ ಗೆದ್ಮೇಲೆ ಯಾರಿಗೋ ಅವ್ರು ಹೆಡ್ತಿ ಮಕ್ಕ ತಿಂತಾರೆ. ಓಟ್ ಹಾಕಿಸ್ಕೊಳ್ಳೋದು, ತಿನ್ನೋದು, ಅವ್ರು ಉದ್ಧಾರ ಆಗೋದು, ಅವ್ರು ಹೆಡ್ತಿರು ಸೀರೆ ಉಟ್ಕೊಂಡು ಪಿನ್ ಮಾಡ್ಕೊಳ್ಳೋದು, ಇಷ್ಟೇ. ನಮ್ದೇನೂ ಇಲ್ಲ. ಒಟ್ಟಾಗಿ ಈಸ್ಕೋಬೇಕಲ್ವವ? ನಮ್ಗೆ 2,000 ಇಲ್ವಾ? ಮತ್ತು ಗಣಸತ್ ಮುಂಡ ದುಡ್ಡು ಇಲ್ಲ, ಮತ್ತು ಕರೆಂಟ್ ಬಿಲ್ಲು ಇಲ್ಲ. ನಾವು ಹೂ ಕಟ್ಕ 100 ರೂಪಾಯಿಗೆ ಜೀವನ ಮಾಡ್ತೇವೆ ಅಲ್ಲವ? ಏನು ಹೇಳಾರವ? ನಾವು ದುಡ್ಕ ತಿನ್ನೋದೇ, ಅವ್ರಿಗೆ ಏನು ಹೇಳಂಗಿಲ್ಲ. ಅವ್ರು ಗೆದ್ದು ಅವ್ರು ಹೆಡ್ತಿ ಮಕ್ಳಿಗೆ ಈ ಅದು ಎಂತವನು ಅವರು ಸಿದ್ದರಾಮಯ್ಯ ಈ ಮುಂದೆ ಓಟ್ ಹಾಕಿಸ್ಕೊತಾರಲ್ಲ ಅವ್ರಿಗೆ ದುಡ್ಡು. ನಮ್ಮಂತವ್ರಿಗೆಲ್ಲವ ಗೇದ್ರ 100 ರೂಪಾಯಿ ಉಂಟು, ಗೇಯ್ದೇರೇ ಇಲ್ಲ ಅಷ್ಟೇ ಕಣವ. ಕಷ್ಟ ಅಂದರೆ ವಯಸ್ಸಾದ್ಬೇಕ ನಾವು ಹೂ ಕಟ್ಟೋದು, ಇಷ್ಟೇ ಅಲ್ವ ಕಷ್ಟ. ಮನೆ ಕೆಲ್ಸಕ್ಕೋಗೋದು, ಈ ಥರ ನಮ್ಗೆ ಕಷ್ಟ ಬಂದ್ಬಿಟ್ಟದ. ನಾವು ಕೊಟ್ಟಾಗ ಮಾತ್ರ ನೀವು ಇಸ್ಕೋಬೇಕು ಅಂತ ಹೇಳ್ತಿದಾರಲ್ಲ, ಆ 2,000 ರೂಪಾಯಿ ನಿಮಗೆ ಯಾವ ರೀತಿಯಾಗಿ ಉಪಯೋಗ ಆಗ್ತದೆ? ಯಾವ ರೀತಿ ಅಂದರೆ ಒಂದು ತಿಂಗ 10 kg ಅಕ್ಕಿ ತಗೋತೀವಿ, ಕಾಳು ಕಡ್ಡಿ, ಕರೆಂಟ್ ಬಿಲ್ಲು, ನೀರು ಬಿಲ್ಲು ಕಟ್ಟಬೇಕು, ಬಾಡ್ಗೆ ಕಟ್ಟಬೇಕು, ಇಷ್ಟೇ ಕಣವ ನಮ್ಮದು. ಸೊ ಈಗ ಬರಲ್ಲ ಅಂತ ಹೇಳಿದ್ರೆ ನಿಮಗೆ ಇವಾಗ ಕಷ್ಟ ಆಗ್ಬೋದಾ ಅಂತ ಹೇಳಿ? ನಮಗೇನು ಬತ್ತ ಇಲ್ಲ ಕಣವ, ಬರೋರ್ಗೆ ಕಷ್ಟ ಆಗುತ್ತೆ ಪಾಪ. ದುಡಿಯೋರ್ಗೂ ಕಷ್ಟ ಆಗುತ್ತೆ, ಬರೋರ್ಗೂ ಕಷ್ಟ ಆಗುತ್ತೆ. ನಮ್ಮಂತವ್ರು ನೋಡು, ಇಂಥವ್ರಿಗೆ 100 ರೂಪಾಯಿ ಹೂ ಕಟ್ತಾವೆ, ಅದು ಕೊಡೋಕೆ ನೋಡು 100 ರೂಪಾಯಿ ಹೆಂಗಂತವಳೆ. ಈಗ ಬಾ ಆಗ ಬಾ ಅಂತವಳೆ. ಬಿಡವ. ಕೊನೆದಾಗ ಏನು ಹೇಳ್ತೀರಾ?
ಏನೂ ಇಲ್ಲ, ನಮ್ಮ ಕಷ್ಟ ನಮ್ಗಿದ್ದೇ ಅದ. ದುಡಿಬೇಕು ಸಾಯಗಂಟ 2,000 ಕೊಟ್ರೆ ನಾವು ದುಡಿಯೋಂಗಿಲ್ವಾ? ದುಡಿಲೇಬೇಕು. ಎಲ್ಲಿ ಯಜ್ಞ ಪರದೇಶಾನ ಹೋದ್ರು ನಿನ್ಗೆ ದುಡಿಯಲ್ವಾ? ನಿನ್ಗೆ ಸಿದ್ದರಾಮಯ್ಯ ಕುಣಿಸ್ಕೊಟ್ಟಾರ, DK ಶಿವಕುಮಾರ್ ಕುಣಿಸ್ಕೊಟ್ಟಾರ, ಹಿಂಗೆ ಬಂದಿದ್ದೀಯಲ್ಲ ಯಾರು? ನೀನು ದುಡಿಬೇಕು. ನಾವು ದುಡಿಯೋಕ್ಕೋಸ್ಕರ, ಅವನು ಲಗತ್ತ ಆಡೋಗೋಸ್ಕರ ನಮ್ಗೇನು ಇಲ್ಲ ಕಣವ. ಅಲ್ಲ, ಅವರು ಕೊಡ್ತೀನಿ ಅಂತ ಹೇಳ್ದವರು ಅವರೇನೆ, ಇವಾಗ ಕೊಡಲ್ಲ ಅಂತ ಹೇಳ್ದವ್ರು ಅವರೇನ. ಅವ್ರು ಕೊಡೋದ್ರಿಂದ ನಮ್ಗೆ ಸ್ವಲ್ಪ ಉಪಯೋಗ ಆಗ್ತಾ ಇದೆ. ಈಗ ಸಡನ್ಲಿ ಅವ್ರು ಕೊಡೋಲ್ಲ ಅಂತ ಅಂದರೆ ಮುಂದೆ ಸ್ವಲ್ಪ ತುಂಬ ಕಷ್ಟದಲ್ಲಿರೋರಿಗೆಲ್ಲ ತೊಂದರೆನೂ ಆಗುತ್ತೆ. ಯಾಕಂದರೆ ಇವಾಗ ಅವ್ರು ಕೊಡೋದ್ರಿಂದ ಕೆಲವ್ರು ಮೆಡಿಸನ್ಗೆ ಆಗ್ತಾಯಿದೆ, ಕೆಲವ್ರು ಊಟಕ್ಕೆ ಇದಾಗ್ತಾ ಇದೆ. ಎಲ್ಲ ಒಂದು ಅವರೇನೇನೆ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಇವಾಗ ಕೊಡಲ್ಲ ಅಂದರೆ ಏನಿದೆ ಹೇಳಿ? ಇವಾಗ ನಾವು ಹೋಗಿ ಅವ್ರನ್ನೇನೋ ನಮಗೆ ತಿಂಗಳ ಕೊಡಿ ಅಂತ ನಾವು ಕೇಳಿದ್ವಾ? ಇಲ್ಲ. ಇವಾಗ ಅವರೇನೇನೆ ಕೊಡ್ತೀನಿ ಅಂತ ಅಂದ್ಬಿಟ್ಟು ಇವಾಗ ಮನುಷ್ಯನಿಗೆ ಇವಾಗ ಆಸೆ ಅನ್ನೋದು ಒಂದು ಇದು ಮಾಡಿ ಅದರಿಂದ ಎಷ್ಟೋ ಜನ ಬದುಕ್ತಾ ಇದ್ದಾರೆ. ಇವಾಗ ಗೃಹಲಕ್ಷ್ಮಿ ದುಡ್ಡಲ್ಲಿ ಇವಾಗ ನಾವೇ ಲೆಕ್ಕ ತಗೊಳ್ಳಿ. ಇವಾಗ ನಮ್ಮ ಮನೇಲಿ ನಮ್ಮ ಯಜಮಾನ್ರಿಗೆ ಆಪ್ರೇಷನ್ ಆಗಿದೆ, ನಾವು ಶುಗರ್ ಪೇಷೆಂಟು, ನಮಗೆ ಯೂಸ್ ಆಗ್ತಾಯಿದೆ ದುಡ್ಡು. ಓಡೋಗಿ ನಾವು ಚೆಕ್ ಮಾಡ್ತೀವಿ. ಅದು ಬಂದರೆ ಏನಕ್ಕಾದ್ರೂ ಒಂದು ಇದಾಗುತ್ತೆ, ಒಂದು ಹೂಕ್ಕಾಗುತ್ತೆ, ಒಂದು ಊಟಕ್ಕಾಗುತ್ತೆ, ಒಂದು ಮೆಡಿಷನ್ಗಾಗುತ್ತೆ ಅಂತ ನಾವು ಯೂಸ್ ಮಾಡ್ತಾ ಇದ್ದೀವಿ. ಅದ್ರ ಬಗ್ಗೆ ನಿಮಗೆ ಪ್ರತಿ ತಿಂಗಳು ಬರ್ತಾ ಇತ್ತಾ ಮ್ಯಾಮ್? ಪ್ರತಿ ತಿಂಗಳೇನು ಬರ್ತಾ ಇಲ್ಲ ನಮಗೆ. ಯಾವಾಗ ಬರ್ತಾ ಇತ್ತು? 2 ತಿಂಗ್ಳಿಗೆ ಒಂದ್ಸತಿ, 3 ತಿಂಗ್ಳಿಗೆ ಒಂದ್ಸತಿ ಈ ಥರ ಬರ್ತಾ ಇದೆ ನಮಗೆ. ನಿಮಗೆ ಅದರಿಂದ ಏನು ಯೂಸ್ ಆಗ್ತಾ ಇತ್ತು ಮ್ಯಾಮ್? ಏನಕ್ಕಾದ್ರೂ ಒಂದು ಯೂಸ್ ಆಗ್ತಾ ಇದೆ ನಮ್ಗೆ ಆ ದುಡ್ಡು. ಇವಾಗ ಒಂದು ಟೈಮ್ಗೆ ಇವಾಗ 2,000 ರೂಪಾಯಿ ಸಿಕ್ಕಿದ್ರೆ ನಮ್ಗೆ ಎಷ್ಟೋ ಉಪಯೋಗ ಆಗ್ತಾ ಇದೆ ನಮಗೆ ಅದರಿಂದ. ಈಗ DK ಅವರು ಹೇಳಿದಾರಲ್ಲ ಈ ಥರ ಮಾತು, ನಾವು ಕೊಟ್ಟಾಗ ಮಾತ್ರ ನೀವು ಈಸ್ಕೊಳ್ಬೇಕು ಅಂತ ಹೇಳಿದ್ದಾರೆ. ಸೊ ಏನು ಹೇಳ್ತೀರಾ ಅದಕ್ಕೆ? ಅವ್ರು ಕೊಟ್ಟಾಗ ಇಸ್ಕೊಬೇಕಂತ ಅಂದರೆ ಮತ್ತೆ ನಾವು ಇವಾಗ ಏನು ಮಾಡೋಕ್ಕಾಗುತ್ತೆ ಹೇಳಿ? ನಾವು ಅವ್ರ ಎದುರುಗಡೆ ಏನಾದರೂ ನಮ್ಗೆ ಇವಾಗ ಬಂದು ಯಾರಾದರೂ ಪ್ರಚಾರ ಮಾಡೋರು ಬಂದು ಕೇಳಿದ್ರೆ ನಾವು ಮಾತಾಡ್ಬೋದು. ಈಗ ಅವರೆಲ್ಲ ಇತ್ಕೊಂಡು ನಾವು ಕೊಟ್ಟಾಗ ಈಸ್ಕೊಬೇಕಂದ್ರೆ ಇವಾಗ ನಮಗೆ ಇವಾಗ ನಾವು ಏನೋ ಅವ್ರು ಕೊಟ್ಟಾಗೆ ಈಸ್ಕೊಬೇಕು, ಇನ್ನೇನು ಮಾಡೋಕ್ಕಾಗುತ್ತೆ? ಈಗ ಏನಿದೆಯಲ್ಲ ಏಪ್ರಿಲ್ದು ಮೇದು ಆ ಹಣವನ್ನು ಲಕ್ಷ್ಮೀ ಹೆಬ್ಬಾಳ್ಕೆ ಅವರು ಹೇಳಿಕೆ ಕೊಟ್ಟಿದ್ದಾರೆ, ನಾನು ಅದನ್ನು ಕೊಡ್ತೀನಿ ಅಂದ್ಬಿಟ್ಟು. ಸೊ ಅವ್ರು ಹೇಳಿದ್ದಾರೆ ನಾವು ಕೊಡ್ತೀವಿ ಅದನ್ನಂತ ಹೇಳಿದ್ದಾರೆ. ಅದರಿಂದ ನಾವು ಸ್ವಲ್ಪ ಖುಷಿ ಪಡ್ತಾ ಇದ್ದೀವಿ, ಕೊಡ್ತಾರೆ ಅಂದ್ಬಿಡ್ತೇನೆ ನಾನು. ಸೊ ಅದರಿಂದ ಎಷ್ಟು ಕಷ್ಟ ಆಗ್ಬೋದು? ತುಂಬಾ ಕಷ್ಟ ಇದೆ ಮೇಡಮ್ ಅದರಿಂದ. ಏನು ಅದು ಹೇಳ್ಕೊಳಕ್ಕಾಗಲ್ಲ, ಅಷ್ಟು ತುಂಬಾ ಕಷ್ಟ ಇದೆ. ಕೊನೆಯದಾಗಿ ಏನು ಹೇಳಕ್ಕೆ ಇಷ್ಟಪಡ್ತೀನಿ? ಕೊನೆಯಲ್ಲಿ ಅಂದರೆ ಬಂದರೆ ಒಳ್ಳೆಯದು ಅಂತ ನಾವು ಅಂದ್ಕೊಂಡಿದ್ದೀವಿ, ಕೊಟ್ಟರೆ ಒಳ್ಳೆಯದು ಅಂದ್ಕೊಂಡು ನಾವು ಇದು ಮಾಡ್ತೀವಿ. ಅದರಿಂದ ತುಂಬಾ ಒಳ್ಳೇದಾಗ್ತಾ ಇದೆ ಕೊಡೋದ್ರಿಂದ. ಅವರು ನಾವು ಎಷ್ಟು ಸತಿ ನಾವು ಕಷ್ಟ ಅಂತ ಆಫೀಸ್ ಹತ್ರ ಹೋದರೂ ಕೂಡ ಅದು ಮಾಡಿಸ್ಕೊಂಬನ್ನಿ ಇದು ಮಾಡಿಸ್ಕೊಂಬನ್ನಿ ಅಂತ 1.5 ವರ್ಷದಿಂದ ಅಲಸ್ಬಿಟ್ರು. ಇದುವರೆಗೂ ನಮ್ಗೆ ₹1 ಹೆಲ್ಪ್ ಮಾಡಲಿಲ್ಲ ಅವರು. ಅವ್ರ ಹತ್ರ ಡೈರೆಕ್ಟಾಗಿ ಮಾತಾಡೋಕ್ಕೂ ಬಿಡಲಿರು ಅವ್ರ PAಗಳು ಎಲ್ಲ. ಇವಾಗ ರೇಷನ್ ಕಾರ್ಡ್ ಬೇಕು ಅಂತಾರೆ, ಆಮೇಲೆ ಕ್ಯಾಸ್ಟ್ ಇನ್ಕಮ್ ಬೇಕು ಅಂತಾರೆ. ಅದೆಲ್ಲ ಮಾಡಿಸ್ಕೊಂಡು ತೊಗೊಂಡೋಗಿ ಕೊಟ್ಟರು ಕೂಡ ಡೇಟ್ ಮುಗ್ದೋಯ್ತಮ್ಮ ಅಂತಾರೆ. ಇವಾಗ ನಾವು ಸಾಲ ಬಾಲ ಮಾಡಿ ನಾವು ಆಪ್ರೇಷನ್ ಮಾಡ್ತಿರ್ತೀವಿ. ನಾವು ಇಷ್ಟು ವರ್ಷದಿಂದ ನಾವು ಕಾಂಗ್ರೆಸ್ಗೆ ಓಟ್ ಹಾಕ್ಕೊಂಡು ಬರ್ತಾ ಇದ್ದೀವಿ. ಆದ್ದರಿಂದ ನಾವು ನಂಬಿಕೆಯಿಂದ ಅವ್ರ ಆಫೀಸ್ ಹತ್ರ ನಾವು ಹೋಗ್ತೀವಿ, ನಮಗೆ ಹೆಲ್ಪ್ ಮಾಡಿ ಅಂತ. ಯಾರೂ ಸಹಿತ ನಮ್ಗೆ ಹೆಲ್ಪ್ ಮಾಡಿಲ್ಲ ಮೇಡಮ್ ನಮಗೆ. ಅದಕ್ಕೆ ಈ ಸತಿ ಬಂದರೆ ನಾವು ಮನೆ ಹತ್ರನೇ ಓಟ್ ಕೇಳೋಕ್ಕೆ ಬರ್ತಲ್ಲ ಅವಾಗ ಮಾತಾಡ್ತೀವಿ. ನಾವು ಓಟ್ ಕೇಳೋಕ್ಕೆ ಬಂದಾಗೆ ನಾವು ಮಾತಾಡೋಕ್ಕಾಗೋದು. ಯಾಕಂದ್ರೆ ಆಫೀಸ್ ಹತ್ರ ನಮಗೂ ಹೋಗಿ ಸಾಕಾಗ್ಬಿಟ್ಟಿದೆ ನಮಗೆ. ನೋಡಿ ನಾವು ದುಡ್ಕೊಂಡು ತಿಂತಾಯಿದ್ದೀವಿ, ಕೂಲಿ ಮಾಡ್ಕೊಂಡು ತಿಂತೀವಿ. ಏನೋ ಕಷ್ಟಕ್ಕೆ ಹೆಲ್ಪ್ ಮಾಡ್ತಾರೆ, ಅದು ಮಾಡ್ತೀವಿ ಇದು ಮಾಡ್ತೀವಿ ಅಂತ ಹೇಳ್ತಾರೆ. ಹಂಗಂತ ನಾವು ಆಫೀಸ್ ಹತ್ರ ಹೋದರೆ ನಮಗೇನು ಹೆಲ್ಪ್ ಮಾಡಲ್ಲ ಮೇಡಮ್. ಅವ್ರ PAಗಳೇ ಬಿಡಲ್ಲ ಅಂತ ನಮ್ಮನ್ನು ಮಾತಾಡೋದಕ್ಕೆ. ಕಷ್ಟ ಅವ್ರಿಗೆ ಬೇಕಾದಾಗ ನಮ್ಮನ್ನು ಯೂಸ್ ಮಾಡ್ಕೊತಾರೆ. ನಮಗೆ ಬೇಕು ಅಂದ್ರೆ ನಾವು ಹೋದಾಗ ನಮಗೇನು ಯೂಸ್ ಇಲ್ಲ ಅವರಿಂದ ನಮಗೆ. ಏನು ನಾವು ಓಟ್ ಹಾಕ್ತೀವಿ ಅಷ್ಟೇ, ಅವ್ರು ಉದ್ಧಾರ ಆಗ್ತಾಯಿದ್ದಾರೆ, ನಾವು ಉದ್ಧಾರ ಆಗ್ತಾಯಿಲ್ಲ ಅಷ್ಟೇನೆ. ನಮ್ಮಿಂದ ಅವ್ರು ಉದ್ಧಾರ ಆಗ್ತಾಯಿದ್ದಾರೆ. ಎಲ್ಲನೂ ರೇಟ್ ಮಾಡಿದ್ದಾರೆ. ಇವಾಗ ನೋಡಿ ಒಂದು ಆಟ ಕೇಳಲಿ ₹30 ಇರೋದನ್ನ ಹೋಗಿ ₹50, ₹100 ಈ ಥರ ಕೇಳ್ತಾ ಇದ್ದಾರೆ. ಇವಾಗ ತುಂಬ ಜನ ವಯಸ್ಸಾಗಿರೋರು ಇಲ್ಲಿಂದ ಅಲ್ಲಿ ನಡೆಯೋಕ್ಕಾಗಲ್ಲ ಅಂತ ಅಂಥವ್ರು ಸಹಿತ ಆಟೋ ತಕ್ಕೋದ್ರೆ ಆಟೋದವ್ರಿಗೂ ಸಹಿತ ಡಿಮ್ಯಾಂಡ್ ಮಾಡಿದ್ದಾರೆ. ಯಾಕಂದರೆ ಪ್ರತಿಯೊಂದು ರೇಷನ್ನು ರೇಟ್ ಜಾಸ್ತಿ ಆಗಿದೆ. ಈಗ ಒಂದು ಮೊಟ್ಟೆ ತೊಗೊಳಕ್ಕೆ ಹೋದ್ರೂ ₹7 ಮಾಡಿಬಿಟ್ಟಿದ್ದಾರೆ ಒಂದು ಮೊಟ್ಟೆ. ಅಕ್ಕಿ ರೇಟ್ ಜಾಸ್ತಿ, ಎಣ್ಣೆ ರೇಟ್ ಜಾಸ್ತಿ. ನಾವು ಏನು ತಿನ್ನೋದು ಹೇಳಿ? ಅವ್ರು ಅಕ್ಕಿ ಒಂದು ಕೊಟ್ಬಿಟ್ರೆ ಆಗೋಯ್ತಾ? ಬೇರೆ ಇನ್ನೇನಕ್ಕೂ ಯೂಸ್ ಇಲ್ವಾ? ಬರೀ ಅಕ್ಕಿ ಒಂದು ಕೊಟ್ಬಿಟ್ರೆ ಬರೀ ಅನ್ನ ಒಂದು ಮಾಡ್ಕೊಂಡು ತಿನ್ನೋದು. ಅನ್ನ ಮಾಡ್ಕೊಂಡು ತಿನ್ನೋಕ್ಕೂ ಗ್ಯಾಸ್ ಬೇಡವಾ? ಗ್ಯಾಸ್ ರೇಟೂ ಜಾಸ್ತಿ ಆಗಿದೆ. ನಾವು ಏನಂದ್ರೆ ತಿನ್ನೋಣ ಹೇಳಿ? ಆ ಬಸ್ ಒಂದು ಫ್ರೀ ಬಿಟ್ಟಿದ್ದಾರೆ ಅಂತಾರೆ. ಬಸ್ ಫ್ರೀ ಬಿಟ್ಟಿರೋದಂತ ಎಲ್ಲ ಜನಗಳ ಮೇಲೆ ಹಾಕಿದ್ದಾರೆ ಈ ಥರ. ಇವಾಗ ಇಲ್ಲಿ ಕಮ್ಮಿ ಮಾಡಿಬಿಟ್ಟು ಇಲ್ಲಿ ಜಾಸ್ತಿ ಹಾಕ್ಸಿದ್ರೆ ನಾವು ಹೆಂಗೆ ಇದು ಮಾಡೋದು ಹೇಳಿ? ಇವಾಗ ನಾವು ಒಂದು ಮನೆಯಲ್ಲಿ ಇವಾಗ ಒಂದು ₹100 ಇವಾಗ ಅವಾಗ ದುಡ್ದು ಅವಾಗ ತಿನ್ನೋರು ಇದ್ದೀವಿ. ನಾವು ಇಲ್ಲಿ ದುಡ್ದು ಅಲ್ಲಿ ತಿನ್ನೋರು ಇದ್ದೀವಿ. ಈ ಎಲ್ಲ ಒಂದು ರೇಟ್ ಜಾಸ್ತಿ ಹೋಗ್ತಾ ಬಂದರೆ ನಾವೇನು ತಿನ್ನೋದು ಹೇಳಿ? ಅವ್ರು ಆರಾಮಾಗಿರ್ತಾರೆ ಗೆದ್ದಿರೋರು. ನಮ್ಮಿಂದ ಅವರಿಂದ ನಾವೇನಿಲ್ಲ. ಏನೋ ನಮ್ಮಿಂದ ಅವ್ರು ಗೆಲ್ತ್ಕೊಂಡಿದ್ದಾನೆ. ಜನಗಳಿಗೆ ಉಪಯೋಗ ಮಾಡಬೇಕು ಅವ್ರು. ಅಂಥದ್ದು ಬಿಟ್ಟು ನಾವು ಮಾಡಲ್ಲ ಹಾಗೆ ಹೀಗೆ ಅಂದರೆ ಮುಂದೆ ಕಷ್ಟ ಇದೆ ಮೇಡಮ್.
ಹೇಳಿ ಈ ಥರ ಮಾಡೋದಂದ್ರೆ ಕಷ್ಟ ಇದೆ. ಸೊ ನೋಡಿದ್ರಲ್ಲ ವೀಕ್ಷಕರೇ, ಡಿ ಕೆ ಶಿವಕುಮಾರ್ ಅವರ ಹೇಳಿಕೆ ಕೊಟ್ಟಂತ ಮಾತಿಗೆ ಜನರ ಅಭಿಪ್ರಾಯ ಏನಿತ್ತು ಅಂತ. ಸೊ ಇದಾಗಿತ್ತು ಇವತ್ತಿನ ಸುದ್ದಿ. ನಿರಂತರ ಸುದ್ದಿಗೆ ನೋಡ್ತಾ ಇರಿ ಸ್ಪೀಡ್ ನ್ಯೂಸ್ ಕನ್ನಡ. ಸುದ್ದಿ ನಿಮ್ಮದು, ವೇಗ ನಮ್ಮದು. ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.